ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ರಾಜಕೀಯ ಇತಿಹಾಸದಲ್ಲಿ ಉತ್ತರ ಪ್ರದೇಶ ಅಂದ್ರೆ ಒಂದ್ ಕಾಲದಲ್ಲಿ ಅದು ಕೇವಲ ಗೂಂಡಾಗಳ, ಭಾರಿ ಮಾಫಿಯಾಗಳ, ಡಾನ್ಗಳ ಮತ್ತು ಅಕ್ರಮ ದಂಧೆಕೋರರ ಅಡ್ಡೆಯಾಗಿ ಕುಖ್ಯಾತಿಯನ್ನ ಪಡೆದುಕೊಂಡಿತ್ತು. ಸಂಜೆ ಆದ್ರೆ ಸಾಕು ಜನ ಮನೆಯಿಂದ ಹೊರಬರೋದಕ್ಕೆ ನಡುಗುವಂತಹ ವಾತಾವರಣ ಅಲ್ಲಿತ್ತು. ಆದ್ರೆ ಯಾವಾಗ ಕಾವಿ ಬಟ್ಟೆ ತೊಟ್ಟಂತಹ ಓರ್ವ ಸನ್ಯಾಸಿ ಆ ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆಯನ್ನ ಏರ್ತಾರೋ ಅಂದಿನಿಂದ ಆ ರಾಜ್ಯದ ಇತಿಹಾಸವೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಹೌದು, ನಾವು ಮಾತನಾಡ್ತಾ ಇರೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ. ಅಪರಾಧಿಗಳ ಪಾಲಿಗೆ ಅಕ್ಷರಶಃ ಸಿಂಹ ಸ್ವಪ್ನವಾಗಿರುವಂತಹ ಸಿಎಂ ಯೋಗಿ ತಮ್ಮ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಕ್ರಿಮಿನಲ್, ಮಾಫಿಯಾ ಮತ್ತು ದೇಶ ವಿರೋಧಿ ಶಕ್ತಿಗಳ ಬೇರುಗಳನ್ನ ಬುಡ ಸಮೇತ ಕಿತ್ತು ಹಾಕ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ದೇಶದ ಭದ್ರತೆಗೆ ಅತಿ ದೊಡ್ಡ ಕಂಟಕವಾಗಿ ಕಾಡ್ತಾ ಇರುವಂತಹ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಮತ್ತು ರೋಹಿಂಗ್ಯಾ ಮುಸಲ್ಮಾನರ ವಿರುದ್ಧ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಳ್ತಾ ಇರುವ ನಿರ್ಧಾರಗಳು ಇಡೀ ದೇಶವೇ ಬೆರಗಾಗುವಂತೆ ಮಾಡಿದೆ. ಅಷ್ಟಕ್ಕೂ ಈ ಅಕ್ರಮ ವಲಸಿಗರನ್ನ ಮಟ್ಟ ಹಾಕಲು ಸಿಎಂ ಯೋಗಿ ಬಳಸಿದಂತಹ ಆ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ರೋಹಿಂಗ್ಯಾಗಳು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಂತಹ 100 ಕೋಟಿ ಬೆಲೆ ಬಾಳುವಂತಹ ಭೂಮಿಯನ್ನ ಯೋಗಿ ಸರ್ಕಾರ ವಾಪಸ್ ಪಡೆದುಕೊಂಡಿದ್ದಾದ್ರೂ ಹೇಗೆ? ಯುಪಿಯಲ್ಲಿ ಮಾಫಿಯಾಗಳ ಆರ್ಥಿಕ ಸಾಮ್ರಾಜ್ಯವನ್ನ ಧೂಳಿಪಟ ಮಾಡಿದಂತಹ ಆ ಬುಲ್ಡೋಸರ್ ಜಸ್ಟಿಸ್ ಅಂದ್ರೇನು? ಇದೆಲ್ಲದರ ಜೊತೆಗೆ ಬದ್ಧ ವೈರಿ ಪಾಕಿಸ್ತಾನಕ್ಕೆ ಯೋಗಿ ಕೊಟ್ಟ ಆ ಖಡಕ್ ಎಚ್ಚರಿಕೆ ಆದ್ರೂ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಭಾರತದ ರಾಜಕಾರಣದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಯೋಗಿ ಮಾಡೆಲ್ ಆಡಳಿತದ ಪ್ರತಿಯೊಂದು ಎಳೆಯನ್ನ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ಕೂಡ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಯೋಗಿಯಂತಹ ಖಡಕ್ ಆಗಿರುವಂತಹ ಮುಖ್ಯಮಂತ್ರಿ ಕರ್ನಾಟಕಕ್ಕೂ ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಅವರು ಅಧಿಕಾರಕ್ಕೆ ಬರುವ ಮುನ್ನ ಉತ್ತರ ಪ್ರದೇಶದ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಅಕ್ರಮ ಬಾಂಗ್ಲಾದೇಶಿಗರು ಮತ್ತು ಮ್ಯಾನ್ಮಾರ್ನಿಂದ ಬಂದಂತಹ ರೋಹಿಂಗ್ಯಾ ಮುಸಲ್ಮಾನರಿಂದ ಇಡೀ ರಾಜ್ಯ ತುಂಬಿ ತುಳುಕ್ತಾ ಇತ್ತು. ಹಿಂದಿನ ಸರ್ಕಾರಗಳ ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ ಇದು ಅವರಿಗೆ ಅಕ್ಷರಶಃ ಸೇಫ್ ಸ್ವರ್ಗವಾಗಿತ್ತು. ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಗಡಿನುಸುಳಿ ಬರ್ತಾ ಇದ್ದವರು ಯುಪಿಯ ಮೂಲೆ ಮೂಲೆಯಲ್ಲಿ ಅಂಟಿಕೊಂಡು ಬಿಟ್ಟಿದ್ರು. ಖಾಲಿ ಜಾಗ ಕಂಡ್ರೆ ಸಾಕು ಟೆಂಟ್ ಹಾಕೊಳ್ಬಿಡ್ತಿದ್ರು. ನಕಲಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡು ಸ್ಥಳೀಯರಂತೆ ಬದುಕ್ತಾ ಇದ್ರು. ಇದರಿಂದ ರಾಜ್ಯದ ಅಭದ್ರತೆಗಾಗಿ ಭಾರಿ ದೊಡ್ಡ ಅಪಾಯ ಎದುರಾಗಿತ್ತು. ಆದ್ರೆ ಯೋಗಿ ಆದಿತ್ಯನಾಥ್ ಸಿಎಂ ಆದ ತಕ್ಷಣ ಆ ಅಕ್ರಮ ವಲಸಿಗರ ವಿರುದ್ಧ ಅಕ್ಷರಶಃ ಝೀರೋ ಟಾಲರೆನ್ಸ್ ನೀತಿಯನ್ನ ಜಾರಿಗೆ ತರ್ತಾರೆ. ಈ ಅಕ್ರಮ ಕೋರರನ್ನ ಓಡಿಸಲು ಯೋಗಿ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳು ಒಂದೆರಡಲ್ಲ. ಅಕ್ರಮ ವಲಸಿಗರು ಯುಪಿಯ ನೀರಾವರಿ ಇಲಾಖೆಗೆ ಸೇರಿದ 100 ಎಕರೆ ಭೂಮಿಯನ್ನ ಅಕ್ರಮವಾಗಿ ವಶಪಡಿಸಿಕೊಂಡು ಅಲ್ಲಿ ತಮ್ಮದೇ ಆದ ಬಡಾವಣೆಯನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಯೋಗಿ ಸರ್ಕಾರ ತಕ್ಷಣವೇ ಆಂಟಿ ಲ್ಯಾಂಡ್ ಮಾಫಿಯಾ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡ್ತಾರೆ. ದಿಲ್ಲಿ, ಯುಪಿ ಗಡಿಗಳಂತಹ ಮದನ್ಪುರ್ ಖಾದರ್ ಎಂಬಂತಹ ಪ್ರದೇಶದಲ್ಲಿ ರೋಹಿಂಗ್ಯಾಗಳು ಅಕ್ರಮವಾಗಿ ನಿರ್ಮಿಸಿದಂತಹ 100 ಟೆಂಟ್ ಗಳನ್ನ ಒಂದೇ ದಿನ ಬುಲ್ಡೋಸರ್ ನುಗ್ಗಿಸಿ ಸಂಪೂರ್ಣವಾಗಿ ನೆಲಸಮ ಮಾಡಿದ್ರು. ಬರೋಬ್ಬರಿ 150 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರಿ ಜಾಗವನ್ನ ಅಕ್ರಮ ವಲಸಿಗರ ಕಪಿಮುಷ್ಟಿಯಿಂದ ಯೋಗಿ ಸರ್ಕಾರ ಕೇವಲ ಕೆಲವು ಗಂಟೆಗಳಲ್ಲಿ ವಾಪಸ್ ಕಿತ್ಕೊಂಡಿತ್ತು. ಯೋಗಿ ಸರ್ಕಾರದ ಎರಡನೇ ಕಟ್ಟುನಿಟ್ಟಿನ ನಿರ್ಧಾರ ಏನಂದ್ರೆ ನಕಲಿ ದಾಖಲೆಗಳ ರದ್ದತೆ. ಯುಪಿ ಪೊಲೀಸರು ಮತ್ತು ಎಟಿಎಸ್ ಜಂಟಿಯಾಗಿ ರಾಜ್ಯಾದ್ಯಂತ ಬೃಹತ್ ಸರ್ಚ್ ಆಪರೇಷನ್ ಶುರು ಮಾಡಿದ್ರು. ಯಾರು ಅಕ್ರಮವಾಗಿ ನೆಲೆಸಿದ್ದಾರೋ, ಯಾರು ಸ್ಥಳೀಯರಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೋ ಅಂಥವರನ್ನ ಹುಡುಕಿ ಜೈಲಿಗಟ್ಟುವ ಕೆಲಸ ಶುರುವಾಯಿತು. ಇವರಿಗೆ ಆಶ್ರಯ ನೀಡುತ್ತಾ ಇದ್ದಂತಹ ಮತ್ತು ನಕಲಿ ಆಧಾರ್ ಕಾರ್ಡ್, ಐಡಿ ಕಾರ್ಡ್ ಮಾಡಿಸಿಕೊಡ್ತಾ ಇದ್ದಂತಹ ಸ್ಥಳೀಯ ದಳ್ಳಾಳಿಗಳನ್ನ ಕೂಡ ಬಿಡದೆ ಕಾನೂನಿನ ಕುಣಿಕೆಗೆ ಸಿಲುಕಿಸಲಾಯಿತು. ಇದೆಲ್ಲದಕ್ಕಿಂತ ಮಿಗಿಲಾಗಿ ಈ ಅಕ್ರಮ ವಲಸಿಗರಿಗೆ ಹವಾಲಾ ಮೂಲಕ ಬರ್ತಾ ಇದ್ದಂತಹ ಫಂಡಿಂಗ್ ನೆಟ್ವರ್ಕ್ ಅನ್ನ ಯೋಗಿ ಸರ್ಕಾರ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ಬಿಡ್ತು. ಅವರಿಗೆ ಸಿಗ್ತಾ ಇದ್ದಂತಹ ಆರ್ಥಿಕ ಮೂಲಗಳನ್ನ ಕತ್ತರಿಸುವ ಮೂಲಕ ಅಕ್ರಮ ವಲಸಿಗರು ತಾವಾಗಿಯೇ ರಾಜ್ಯ ಬಿಟ್ಟು ಓಡಿ ಹೋಗುವಂತೆ ಬಿಗಿ ವಾತಾವರಣವನ್ನ ಯೋಗಿ ನಿರ್ಮಾಣ ಮಾಡ್ತಾರೆ. ವೀಕ್ಷಕರೇ, ಯೋಗಿ ಆದಿತ್ಯನಾಥ್ ಅವರ ಹೆಸರು ಕೇಳಿದ ತಕ್ಷಣ ಇಡೀ ದೇಶಕ್ಕೆ ನೆನಪಾಗೋದು ಅವರ ಬುಲ್ಡೋಸರ್ ಆಡಳಿತ. ಒಂದ್ ಕಾಲದಲ್ಲಿ ಯುಪಿಯಲ್ಲಿ ಭೂಗತ ಪಾತಕಿಗಳು ಮತ್ತು ಮಾಫಿಯಾ ಡಾನ್ಗಳು ಕಾರ್ನಲ್ಲಿ ಬಂದ್ರೆ ಪೊಲೀಸರೇ ಅವರಿಗೆ ಸೆಲ್ಯೂಟ್ ಹೊಡೆಯುವಂತಹ ದರಿದ್ರ ವ್ಯವಸ್ಥೆ ಇತ್ತು. ಆದ್ರೆ ಯೋಗಿ ಅವರು ಬಂದ ಮೇಲೆ ಆ ಎಲ್ಲಾ ಮಾಫಿಯಾಗಳು ಇಂದು ಜೀವ ಭಯದಿಂದ ನಡುತ್ತಾ ತಾವಾಗಿಯೇ ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಮನ್ನ ಜೈಲಿಗೆ ಹಾಕಿ, ಆದ್ರೆ ನಮ್ಮನ್ನ ಹೊರಗೆ ಮಾತ್ರ ಬಿಡಬೇಡಿ ಅಂತ ಬೇಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯೋಗಿ ಸರ್ಕಾರ ಮಾಫಿಯಾಗಳ ವಿರುದ್ಧ ಬಳಸಿದ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಅದು ಅವರ ಆರ್ಥಿಕ ಸಾಮ್ರಾಜ್ಯವನ್ನೇ ಧೂಳಿಪಟ ಮಾಡೋದು. ಯಾವನೇ ಒಬ್ಬ ರೌಡಿ ಅಥವಾ ಮಾಫಿಯಾ ಡಾನ್ ಅಕ್ರಮವಾಗಿ ಸಂಪಾದಿಸಿದ ಹಣದಿಂದ ಕಟ್ಟಿದ ಬಂಗಲೆಗಳಾಗಿರಲಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳೇ ಆಗಿರಲಿ, ಅದರ ಮೇಲೆ ಮುಲಾಜಿಲ್ಲದೆ ಬುಲ್ಡೋಸರ್ ಹತ್ತಿಸಲಾಗ್ತಾ ಇತ್ತು. ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಅಕ್ರಮ ಆಸ್ತಿಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಶುರು ಮಾಡಿತು. ನೀವು ಸಮಾಜದ ಶಾಂತಿ ಕದಡಿದರೆ ನಿಮ್ಮ ಆರ್ಥಿಕ ಬೇರುಗಳನ್ನೇ ಕತ್ತರಿಸಿ ಬಿಸಾಕ್ತೀವಿ ಅನ್ನೋ ಕಠಿಣ ಸಂದೇಶವನ್ನ ಯೋಗಿ ಸರ್ಕಾರ ಇಡೀ ರಾಜ್ಯಕ್ಕೆ ರವಾನಿಸಿತು. ಹಿಂದೆ ಯುಪಿಯಲ್ಲಿ ಹೆಣ್ಣು ಮಕ್ಕಳು ಸಂಜೆ ಹೊತ್ತಲ್ಲಿ ರಸ್ತೆಯಲ್ಲಿ ಓಡಾಡುವುದಕ್ಕೆ ಭಯ ಪಡ್ತಾ ಇದ್ರು. ಆದ್ರೆ ಯೋಗಿ ಸರ್ಕಾರ ಬಂದ ತಕ್ಷಣ ಮಹಿಳೆಯರ ರಕ್ಷಣೆಗಾಗಿ
ಆಂಟಿ ರೋಮಿಯೋ ಸ್ಕ್ವಾಡ್ ರಚನೆ ಮಾಡಲಾಯಿತು. ಶಾಲಾ ಕಾಲೇಜುಗಳ ಬಳಿ ಪಾರ್ಕ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡ್ತಾ ಇದ್ದಂತಹ ಪುಂಡ ಪೋಖರಿಗಳನ್ನ ಹಿಡಿದು ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಸರಿಯಾದ ಪಾಠವನ್ನ ಕಲಿಸಲಾಯಿತು. ಇಂದು ಯುಪಿಯಲ್ಲಿ ಮಹಿಳೆಯರು ನಿರ್ಭೀತಿಯಿಂದ ಓಡಾಡುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ದಂಗೆಕೋರರ ಆಸ್ತಿ ಜಪ್ತಿ ವಿಚಾರಕ್ಕೆ ಬಂದ್ರೆ ಯೋಗಿ ಅವರ ಪ್ಲಾನ್ ಬೇರೆಯೇ ಲೆವೆಲ್ ನಲ್ಲಿದೆ. ಯಾವುದಾದ್ರೂ ಪ್ರತಿಭಟನೆ ನೆಪದಲ್ಲಿ ಸಾರ್ವಜನಿಕರ ಆಸ್ತಿಗಳಿಗೆ ಬೆಂಕಿ ಹಚ್ಚುವುದು, ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡುವುದು ಮೊದಲು ಸಾಮಾನ್ಯ ಮ್ಯಾಟರ್ ಆಗಿತ್ತು. ಆದರೆ ಯೋಗಿ ಸರ್ಕಾರ ಇದಕ್ಕೆ ಒಂದು ಹೊಸ ಕಾನೂನನ್ನೇ ತಂದಿತ್ತು. ಯಾರು ಕಲ್ಲು ತೂರಾಟ ಮಾಡ್ತಾರೋ, ಯಾರು ಸಾರ್ವಜನಿಕ ಆಸ್ತಿ ನಾಶ ಮಾಡ್ತಾ ಇದ್ದಾರೋ ಅಂತವರ ಫೋಟೋಗಳನ್ನ ಊರು ತುಂಬಾ ಬ್ಯಾನರ್ ಹಾಕಿ ಅವರ ಸ್ವತಃ ಆಸ್ತಿಗಳನ್ನೇ ಜಪ್ತಿ ಮಾಡಿ ನಷ್ಟವನ್ನು ವಸೂಲಿ ಮಾಡುವಂತಹ ಕಠಿಣ ನಿರ್ಧಾರವನ್ನ ಯೋಗಿ ಜಾರಿಗೆ ತರ್ತಾರೆ. ಇಂದು ಯುಪಿಯಲ್ಲಿ ಸಾರ್ವಜನಿಕ ಆಸ್ತಿಗೆ ಕೈ ಹಾಕಲು ದಂಗೆಕೋರರು 100 ಬಾರಿ ಯೋಚನೆ ಮಾಡುವಂತಾಗಿದೆ. ವೀಕ್ಷಕರೇ, ಈ ಯೋಗಿ ಆದಿತ್ಯನಾಥ್ ಅವರು ಕೇವಲ ತಮ್ಮ ರಾಜ್ಯದ ಆಡಳಿತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರು ರಾಷ್ಟ್ರೀಯ ಭದ್ರತೆ ಮತ್ತು ನೆರೆಯ ಪಾಕಿಸ್ತಾನ ವಿಚಾರದಲ್ಲೂ ಕೂಡ ಅತ್ಯಂತ ಖಡಕ್ ಮತ್ತು ದಿಟ್ಟ ನಿಲುವನ್ನು ಹೊಂದಿದ್ದಾರೆ. ಅನೇಕ ಭಾಷಣಗಳಲ್ಲಿ ಯೋಗಿ ಅವರು ಪಾಕಿಸ್ತಾನಕ್ಕೆ ನಡಕ ಹುಟ್ಟಿಸುವಂತಹ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಉಗ್ರರಿಗೆ ಆಶ್ರಯ ನೀಡ್ತಾ ಇರುವಂತಹ ಪಾಕಿಸ್ತಾನ ತನ್ನ ದುರ್ಬುದ್ಧಿಯನ್ನ ಬಿಡದೆ ಹೋದ್ರೆ ಮುಂದೊಂದು ದಿನ ಜಗತ್ತಿನ ಭೂಪಟದಲ್ಲಿ ಪಾಕಿಸ್ತಾನ ಎಂಬ ದೇಶವೇ ಇರೋದಿಲ್ಲ. ಅದು ಕೇವಲ ಇತಿಹಾಸದ ಪುಟಗಳಿಗೆ ಮಾತ್ರ ಸೀಮಿತವಾಗುತ್ತೆ ಅಂತ ಗುಡುಗಿದ್ದಾರೆ. ಪಾಕಿಸ್ತಾನ ಇಂದು ಅನುಭವಿಸ್ತಾ ಇರುವಂತಹ ಆರ್ಥಿಕ ದಿವಾಳಿತನವನ್ನ ಉಲ್ಲೇಖಿಸಿ ಉಗ್ರರನ್ನ ಸಾಕುವಂತಹ ದೇಶ ಕೊನೆಗೆ ಭಿಕ್ಷಾ ಪಾತ್ರೆಯನ್ನ ಹಿಡಿಬೇಕಾಯಿತು ಅಂತ ಲೇವಡಿಯನ್ನ ಮಾಡಿದ್ದಾರೆ. ಇನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ವಿಚಾರದಲ್ಲಿ ಯೋಗಿ ಅವರ ನಿಲುವು ಅತ್ಯಂತ ಸ್ಪಷ್ಟವಾಗಿದೆ. ಪಿಒಕೆ ಯಾವತ್ತಿದ್ರೂ ಕೂಡ ಭಾರತದ ಅವಿಭಾಜ್ಯ ಅಂಗ. ಬಹಳ ಶೀಘ್ರದಲ್ಲಿಯೇ ಪಿಒಕೆ ಭಾರತದೊಂದಿಗೆ ವಿಲೀನವಾಗಲಿದೆ. ಅಲ್ಲಿನ ಜನರೇ ಪಾಕಿಸ್ತಾನದ ಆಡಳಿತದಿಂದ ಬೇಸತ್ತು ಭಾರತಕ್ಕೆ ಸೇರೋದಕ್ಕೆ ಕಾತರರಾಗಿದ್ದಾರೆ. ಇದು ಕೇವಲ ಸಮಯದ ಪ್ರಶ್ನೆಯಷ್ಟೇ ಅಂತ ಪಾಕಿಸ್ತಾನಕ್ಕೆ ಓಪನ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಯಾರಾದ್ರೂ ನಮ್ಮ ಗಡಿಯೊಳಗೆ ನುಗ್ಗಿ ನಮ್ಮ ಭದ್ರತೆಗೆ ಸವಾಲು ಹಾಕಿದ್ರೆ ಅವರಿಗೆ ಅವರದ್ದೇ ಭಾಷೆಯಲ್ಲಿ ಅವರ ಮನೆಗೆ ನುಗ್ಗಿ ತಕ್ಕ ಶಾಸ್ತಿ ಮಾಡುವ ತಾಕತ್ತು ನಮ್ಮ ನವ ಭಾರತದ ಸೇನೆಗಿದೆ ಅಂತ ಯೋಗಿ ಘರ್ಜಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಶೈಲಿ ಕೆಲವರಿಗೆ ಕಠಿಣ ಅನಿಸಬಹುದು. ಆದರೆ ಅಕ್ರಮ ವಲಸಿಗರು, ಸಮಾಜಘಾತುಕ ಶಕ್ತಿಗಳು ಮತ್ತು ದೇಶ ವಿರೋಧಿಗಳ ವಿರುದ್ಧ ಇಂತಹ ಕಠಿಣ ಕ್ರಮಗಳು ಇಂದಿನ ಅತಿದೊಡ್ಡ ಅಗತ್ಯವಾಗಿದೆ. ಗೂಂಡಾಗಿರಿ ಮತ್ತು ಭ್ರಷ್ಟಾಚಾರವನ್ನ ಮಟ್ಟ ಹಾಕಿದ್ದರಿಂದಲೇ ಇಂದು ಯುಪಿ ದೇಶದ ಅತಿದೊಡ್ಡ ಇನ್ವೆಸ್ಟ್ಮೆಂಟ್ ಹಬ್ ಆಗಿ ಲಕ್ಷಾಂತರ ಕೋಟಿ ಬಂಡವಾಳವನ್ನ ಆಕರ್ಷಿಸ್ತಾ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಉತ್ತರ ಪ್ರದೇಶದಲ್ಲಿ ಜಾರಿಯಾಗಿರುವಂತಹ ಈ ಬುಲ್ಡೋಸರ್ ಜಸ್ಟಿಸ್ ಮತ್ತು ದಂಗೆಕೋರರ ಆಸ್ತಿ ಜಪ್ತಿ ಮಾಡುವಂತಹ ಕಾನೂನನ್ನ ಇಡೀ ದೇಶಾದ್ಯಂತ ಜಾರಿಗೆ ತರಬೇಕು ಅಂತ ನಿಮ್ಗನ್ಸುತ್ತಾ? ಕರ್ನಾಟಕ ಸೇರಿದಂತೆ ಇತರೆ ರಾಜ್ಯಗಳಲ್ಲೂ ಕೂಡ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಹಾವಳಿ ಹೆಚ್ಚಾಗಿದ್ದು ಅವರನ್ನ ಮಟ್ಟ ಹಾಕಲು ನಮ್ಮ ಸರ್ಕಾರಗಳು ಇದೇ ಯೋಗಿ ಮಾಡೆಲ್ ಅನ್ನ ಅನುಸರಿಸಬೇಕಾ? ನಿಮ್ಮ ಅತ್ಯಂತ ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ರಾಷ್ಟ್ರೀಯ ಭದ್ರತೆ ಮತ್ತು ಯೋಗಿ ಆದಿತ್ಯನಾಥ್ ಅವರ ಈ ದಿಟ್ಟ ಆಡಳಿತದ ಕಂಪ್ಲೀಟ್ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ರಾಜಕಾರಣ, ಆರ್ಥಿಕತೆ ಮತ್ತು ಡಿಫೆನ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆಗಿರುವಂತಹ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದಿರಿ. ದೇಶ ವಿದೇಶದ ಆದು ಹೋಗುಗಳನ್ನ ಗಮನಿಸ್ತಾ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.